ಪ್ರೀತಿಯ ದೇವಜನರೇ, ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರಿಯರೇ. ಇವತ್ತು ನಾವು ಯಾಕೋಬ್ ಹಾಗೂ ರಾಹೇಲ್ ಸುಂದರವಾದ ಪ್ರೀತಿಯ ಕಥೆಯನ್ನು ನೋಡೋಣ ಪ್ರಿಯರೇ. ಹಾಗಾದರೆ ನೀವು ಇದೇ ಮೊದಲು ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ. ಬನ್ನಿ ಪ್ರಿಯರೇ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಯಾಕೋಬನು ತನ್ನ ಅಣ್ಣನಾದ ಏಸಾವನಿಗೆ ಸಿಗಬೇಕಾದ ಆಶೀರ್ವಾದವನ್ನು ಮೋಸದಿಂದ ಪಡೆದುಕೊಂಡನು. ಇದನ್ನು ತಿಳಿದು ಏಸಾವನು ಯಾಕೋಬನ ಮೇಲೆ ಬಹು ಕೋಪಗೊಳ್ಳುತ್ತಾನೆ. ಅವನನ್ನು ಕೊಲ್ಲಬೇಕೆಂದು ಕೂಡ ಅಂದುಕೊಳ್ಳುತ್ತಾನೆ ಪ್ರಿಯರೇ. ಈ ವಿಷಯವನ್ನು ತಿಳಿದ ರೆಕ್ಕೆಬೆಳು ಯಾಕೋಬನನ್ನು ಕರೆದು ತನ್ನ ಅಣ್ಣನಾದ ಲಾಬನನ ಮನೆಗೆ ಹೋಗು ಎಂದು ಹೇಳುತ್ತಾಳೆ. ತಂದೆಯಾದ ಇಸಾಕನು ಯಾಕೋಬನನ್ನು ಕರೆದು ಅವನಿಗೆ, ನೀನು ಕಾನಾನ್ಯರ ಹೆಣ್ಣನ್ನು ಮದುವೆ ಮಾಡಿಕೊಳ್ಳುವುದು ಬೇಡ. ನಿನ್ನ ಸೋದರ ಮಾವನಾದ ಲಾಬನನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಮದುವೆ ಮಾಡಿಕೋ ಎಂದು ಅಪ್ಪಣೆ ಕೊಡುತ್ತಾನೆ. ಆಗ ಯಾಕೋಬನು ಪದ್ಮನಾಭ್ ಆರಾಮಿಗೆ ಹೊರಟು ಅರಾಮ್ಯನಾದ ರೆಕ್ಕೆಬೆಳ ಅಣ್ಣನಾದ ಲಾಬನನ ಮನೆಗೆ ಹೊರಟು ಕಾರಾನನಿಗೆ ಹೋಗಬೇಕೆಂದು ಒಂದು ಮಾರ್ಗವನ್ನು ಹುಡುಕಿದನು. ನಂತರ ಹೋಗುವ ದಾರಿಯಲ್ಲಿ ಸಂಜೆಯಾದ್ದರಿಂದ ಆ ರಾತ್ರಿ ಅಲ್ಲೇ ಉಳಿದುಕೊಳ್ಳುತ್ತಾನೆ. ಅವನು ಅಲ್ಲಿಂದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡು ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಂ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮದ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವೆ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದರು. ನಂತರ ಯಾಕೋಬನು ನಿದ್ದೆಯಿಂದ ಎಚ್ಚರವಾಗಿ, ನಿಜವಾಗಿ ಯೆಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೇ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ತಾನು ತಲೆದಿಂಬಾಗಿ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಒಯ್ದನು. ಆ ಸ್ಥಳಕ್ಕೆ ಬೆತೇಲ್ ಎಂದು ಹೆಸರಿಟ್ಟನು. ಅಲ್ಲಿರುವ ಊರಿಗೆ ಮೊದಲು ಲೂಸ್ ಎಂದು ಹೆಸರಿತ್ತು. ಆಮೇಲೆ ಯಾಕೋಬನು ದಾರಿ ಹಿಡಿದು ಮೂಡಲ ದೇಶದವರ ಸೀಮೆಗೆ ಬಂದನು. ಅಡವಿಯೊಳಗೆ ಬಾವಿಯನ್ನು ಕಂಡನು. ಬಾವಿಯ ಹತ್ತಿರ 3 ಕುರಿ ಹಿಂಡುಗಳು ಮಲಗಿದ್ದವು. ಕುರಿಗಳನ್ನು ನೀರು ಕುಡಿಸುವುದಕ್ಕಾಗಿ ಆ ಬಾವಿಗೆ ಒಡಕೊಂಡು ಹೋಗುವ ಪದ್ಧತಿ ಇತ್ತು. ಬಾವಿಯ ಮೇಲೆ ಮುಚ್ಚಿದ ಕಲ್ಲು ದೊಡ್ಡದಾಗಿತ್ತು. ಹಿಂಡುಗಳೆಲ್ಲ ಅಲ್ಲಿ ಕೂಡಿದಾಗ ಕಾಯುವವರು ಬಾವಿಯ ಮೇಲೆ ಮುಚ್ಚಿದ ಕಲ್ಲನ್ನು ಸರಿಸಿ ಕುರಿಗಳಿಗೆ ನೀರು ಕುಡಿಸಿ ತಿರುಗಿ ಕಲ್ಲನ್ನು ಬಾವಿಯ ಮೇಲೆ ಮುಚ್ಚುವರು. ಯಾಕೋಬನು ಅವರಿಗೆ, ಅಣ್ಣಂದಿರ, ನೀವು ಯಾವ ಊರಿನವರು ಎಂದು ಕೇಳಲು, ನಾವು ಕಾರಾನೂರಿನವರು ಅಂದರು. ಅವನು ಅವರನ್ನು, ನಾಹೋರನ ಮಗನಾದ ಲಾಬನನು ಬಲ್ಲಿರಾ ಎಂದು ಕೇಳಿದ್ದಕ್ಕೆ, ಬಲ್ಲೆವು ಅಂದರು. ಹಾಗೂ ಅವಳ ಮಗಳಾದ ರಾಹೇಲಳು ಕುರಿಗಳ ಸಂಗಡ ಬರುತ್ತಾಳೆ ಅನ್ನುವಾಗಲೇ ರಾಹೇಲಳು ತನ್ನ ತಂದೆಯ ಕುರಿಗಳನ್ನು ಹೊಡಕೊಂಡು ಬಂದಳು. ಆಕೆಯೇ ಅವುಗಳನ್ನು ಮೇಯಿಸುವವಳಾಗಿದ್ದಳು. ಯಾಕೋಬನು ತನ್ನ ಸೋದರ ಮಾವನಾದ ಲಾಬನನ ಮಗಳಾಗಿರುವ ರಾಹೇಲಳನ್ನು ತನ್ನ ಸೋದರ ಮಾವನಾದ ಕುರಿಗಳನ್ನು ಕಂಡಾಗ ಬಾವಿಯ ಹತ್ತಿರಕ್ಕೆ ಹೋಗಿ ಅದರ ಮುಚ್ಚಿದ ಕಲ್ಲನ್ನು ಸರಿಸಿ ತನ್ನ ಸೋದರ ಮಾವನ ಕುರಿಗಳಿಗೆ ನೀರು ಕುಡಿಸಿದನು. ಅವನು ರಾಹೇಲಳಿಗೆ ಮುದ್ದಿಟ್ಟು ಸ್ವರವೆತ್ತಿ ಕಣ್ಣೀರು ಸುರಿಸಿ, ಹಾಗೆಯೇ ನಾನು ನಿನ್ನ ತಂದೆಗೆ ಸೋದರ ಅಳಿಯನು, ರೆಕ್ಕೆಬೆಳ ಮಗನೂ ಆಗಿದ್ದೇನೆ ಎಂದು ಹೇಳಿದಾಗ ರಾಹೇಲಳೆ ಓಡಿ ಹೋಗಿ ಆ ಮಾತನ್ನು ತನ್ನ ತಂದೆಗೆ ತಿಳಿಸಿದಳು. ಲಾಬನನು ತನ್ನ ಸೋದರಳಿಯನು ಬಂದ ವರ್ತಮಾನವನ್ನು ಕೇಳಿದಾಗ ಅವನನ್ನು ಎದುರುಗೊಳ್ಳುವುದಕ್ಕೆ ಓಡಿ ಬಂದು ಅಪ್ಪಿಕೊಂಡು ಮುದ್ದಿಟ್ಟು ತನ್ನ ಮನೆಗೆ ಕರೆದುಕೊಂಡು ಬಂದನು. ಯಾಕೋಬನು ಲಾಬನನು ಅವನಿಗೆ, ನಿಜವಾಗಿ ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದಿ ಎಂದು ಹೇಳಿದನು. ಅವನು 1 ತಿಂಗಳಿನವರೆಗೂ ಲಾಬನನ ಬಳಿಯಲ್ಲೇ ವಾಸ ಮಾಡಿದನು. ಆಮೇಲೆ ಲಾಬನನು ಅವನನ್ನು,
ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ? ನಿನ್ನ ಕೆಲಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಎಂದು ಕೇಳಿದನು. ಲಾಬಾನನಿಗೆ 2 ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಹೇಲ್ ಎಂಬಾಕೆಯ ಕಣ್ಗಳು ಕಾಂತಿಹೀನವಾಗಿದ್ದವು. ರಾಹೇಲಳು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು. ಯಾಕೋಬನು ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡಿದನು. ಆದರೂ ಆಕೆಯಲ್ಲಿ ಬಹಳ ಪ್ರೀತಿಯನ್ನಿಟ್ಟಿದ್ದರಿಂದ ಅದು ಅವನಿಗೆ ಸ್ವಲ್ಪ ದಿವಸವೆಂದು ಕಾಣಿಸಿತು. ನಂತರ ಯಾಕೋಬನು ಲಾಬಾನನಿಗೆ, ಗೊತ್ತು ಮಾಡಿದ ಕಾಲವು ಮುಗಿದು ಹೋಯಿತು, ಆಕೆಯನ್ನು ನನ್ನ ಹೆಂಡತಿಯಾಗುವಂತೆ ನನ್ನ ಸ್ವಾಧೀನಕ್ಕೆ ಕೊಡು ಎಂದು ಹೇಳಿದನು. ಆಗ ಲಾಬಾನನು ಆ ಸ್ಥಳದವರೆಲ್ಲರನ್ನೂ ಕರೆಸಿ ಔತಣವನ್ನು ಮಾಡಿಸಿದನು. ಸಾಯಂಕಾಲದಲ್ಲಿ ತನ್ನ ಹಿರಿಮಗಳಾದ ಲೇಯಳನ್ನೇ ಯಾಕೋಬನಿಗೆ ಒಪ್ಪಿಸಿಕೊಟ್ಟನು. ಬೆಳಗ್ಗೆ ಆಕೆ ಲೇಯಳೆಂದು ಯಾಕೋಬನಿಗೆ ತಿಳಿದು ಬರಲು ಅವನು ಲಾಬಾನನಿಗೆ, ಇದೇನು ನೀನು ನನಗೆ ಮಾಡಿದ್ದು? ರಾಹೇಲಳಿಗೋಸ್ಕರ ನಿನಗೆ ಸೇವೆ ಮಾಡಿದ್ದೇನಲ್ಲ, ಯಾಕೆ ನನಗೆ ಮೋಸ ಮಾಡಿದೆ ಎಂದು ಕೇಳಿದ್ದಕ್ಕೆ ಲಾಬಾನನು, ಹಿರಿಮಗಳಿಗಿಂತ ಮೊದಲು ಕಿರಿಮಗಳನ್ನು ಮದುವೆ ಮಾಡಿಸಿ ಕೊಡುವುದು ನಮ್ಮ ದೇಶದ ಪದ್ಧತಿಯಲ್ಲ. ಆಕೆಯ ಮದುವೆ ವಾರನ್ನು ಪೂರೈಸು, ನಂತರ ಈ ಕಿರಿಮಗಳನ್ನು ನಿನಗೆ ಕೊಡುತ್ತೇನೆ. ಈಕೆಗೋಸ್ಕರ ನೀನು ಇನ್ನೂ 7 ವರ್ಷ ಸೇವೆ ಮಾಡು ಅಂದನು. ಯಾಕೋಬನು ಅದಕ್ಕೆ ಒಪ್ಪಿಕೊಂಡನು. ನಂತರ ಲಾಬಾನನು ತನ್ನ ಮಗಳಾದ ರಾಹೇಲಳನ್ನು ಯಾಕೋಬನಿಗೆ ಹೆಂಡತಿಯಾಗಿ ಕೊಟ್ಟು ಆಕೆಗೆ ಬಿಲ್ದಾ ಎಂಬ ದಾಸಿಯನ್ನು ಕೂಡ ಕೊಟ್ಟನು. ಯಾಕೋಬನು ರಾಹೇಲಳನ್ನು ತುಂಬ ಪ್ರೀತಿಸುತ್ತಿದ್ದನು. ಹಾಗೂ ಮುಂದೆ ನೋಡುತ್ತೇವೆ, ಯಾಕೋಬನು ತನ್ನ ತಂದೆ ಹಾಗೂ ಅಣ್ಣನಿಗೆ ಮೋಸ ಮಾಡಿದನೋ ಅದೇ ರೀತಿ ಯಾಕೋಬನಿಗೂ ತನ್ನ ಸೋದರ ಮಾವನಾದ ಕೂಡ ಮೋಸ ಮಾಡುತ್ತಾನೆ. ಯಾಕೋಬನಿಗೆ ರಾಹೇಲಳನ್ನು ಮದುವೆ ಮಾಡಿಕೊಡುತ್ತೇನೆ ಎಂದು ಹೇಳಿ ಲೇಯಳನ್ನೇ ಮದುವೆ ಮಾಡಿಕೊಡುತ್ತಾನೆ. ಹೇಗೆ ಯಾಕೋಬನು ತನ್ನ ಅಣ್ಣನಿಗೆ ಮೋಸ ಮಾಡಿದನೋ ಹಾಗೆಯೇ ಅವನು ಕೂಡ ಮೋಸ ಹೋಗುತ್ತಾನೆ. ನಾವು ಕೂಡ ಈ ರೀತಿ ಇತರರೊಂದಿಗೆ ಮೋಸ ಮಾಡುವಾಗ ಒಂದಲ್ಲ ಒಂದು ದಿವಸ ಕೂಡ ಯಾಕೋಬನಿಗೆ ಆದ ಹಾಗೆಯೇ ಮೋಸ ಹೋಗುತ್ತೇವೆ ಪ್ರಿಯರೇ. ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನೆಂದು. ನೀವು ಇತರರಿಗೆ ಒಳ್ಳೆಯದನ್ನು ಮಾಡುವಾಗ ಅವರು ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡುವರು. ಇದರಿಂದ ನಮ್ಮ ಜೀವನದಲ್ಲಿ ಕೂಡ ಅದೇ ರೀತಿ ನಡೆಯುತ್ತದೆ. ಮತ್ತು ನಾವು ತಿಳಿದುಕೊಳ್ಳಬಾರದು, ನಮ್ಮನ್ನು ಯಾರೂ ಮೋಸ ಮಾಡುವುದಿಲ್ಲವೆಂದು. ಮುಂದೆ ನೋಡುತ್ತೇವೆ, ಯಾಕೋಬನು ರಾಹೇಲಳಿಗೋಸ್ಕರ 7 ವರ್ಷ ಕುಳಿತುಕೊಂಡು ಕುರ್ಚಿಯಲ್ಲಿ ಕೆಲಸ ಮಾಡಲಿಲ್ಲ ಪ್ರಿಯರೇ. ಕುರಿಗಳನ್ನು ಮೇಯಿಸಿಕೊಂಡು ಕಷ್ಟಪಡುತ್ತಿದ್ದನು. ಎಷ್ಟು ಸಾರಿ ಹೊರಗಡೆ ಚಳಿಯಲ್ಲಿ ಬಿಸಿಲಿನಲ್ಲಿಯೂ ಕೆಲವೊಂದು ಸಾರಿ ಆರೋಗ್ಯವನ್ನು ಕೂಡ ಕೊಂಡಿರಬಹುದು. ಆದರೆ ಅವನು ರಾಹೇಲಳನ್ನು ತುಂಬ ಪ್ರೀತಿಸುತ್ತಿದ್ದನು. ನಾವಿಲ್ಲಿ ನೋಡುವುದೇನೆಂದರೆ, ಒಂದು ಸ್ತ್ರೀಯಳಿಗಾಗಿ ಇಷ್ಟು ಕಷ್ಟಪಟ್ಟು ಸೇವೆ ಮಾಡುವಾಗ ನಾವು ನಮ್ಮ ಪ್ರಭು ಯೇಸುವಿಗಾಗಿ ಎಷ್ಟು ಸೇವೆ ಮಾಡಬಹುದು? ನಮ್ಮ ಕರ್ತರು ನಮಗಾಗಿ ಎಷ್ಟು ಕಷ್ಟಪಟ್ಟು ಸೇವೆ ಮಾಡಿರಬಹುದು ಪ್ರಿಯರೇ. ನಮಗಾಗಿ ಅವರ ಜೀವವನ್ನೇ ತ್ಯಾಗ ಮಾಡಿದರು. ಹಾಗಾದರೆ ನಾವು ಪ್ರಭು ಯೇಸುವಿನ ಸೇವೆ ಮಾಡುವುದಕ್ಕಿಂತ ದೊಡ್ಡ ವಿಷಯ ಬೇರೆ ಯಾವುದೂ ಇಲ್ಲ ಪ್ರಿಯರೇ. ನಾವು ನಮ್ಮ ಪ್ರಭು ಯೇಸುವನ್ನು ಎಷ್ಟರ ಮಟ್ಟಕ್ಕೆ ಪ್ರೀತಿಸುತ್ತೇವೋ ಅದೇ ಪ್ರಕಾರ ಅವರ ಸೇವೆಯನ್ನು ಕೂಡ ಮಾಡುತ್ತೇವೆ. ಹೇಗೆ ಯಾಕೋಬನು ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡಿದನು, ಅದೇ ಪ್ರಕಾರ ನಾವು ಕರ್ತರಿಗಾಗಿ ನಮ್ಮ ಕೈಲಾದಷ್ಟು ಸೇವೆ ಮಾಡಬಹುದು ಅಲ್ಲವೇ ಪ್ರಿಯರೇ. ಇದರಿಂದ ನಾವು ಯಾರಿಗೂ ಮೋಸ ಮಾಡದಂತೆ ತನ್ನ ಜೊತೆಯಲ್ಲಿರುವವರಿಗೋಸ್ಕರ ನಂಬಿಕೆಯಾಗಿ ಪರಿಶುದ್ಧವಾದ ಜೀವನವನ್ನು ನಡೆಸಬೇಕು. ಆಗ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ಮುಂದೆ ನೋಡುತ್ತೇವೆ, ಯಾಕೋಬನು ಮತ್ತೆ ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡಿದ ನಂತರ ತಂದೆ ಲಾಬಾನನು ರಾಹೇಲಳನ್ನು ಯಾಕೋಬನಿಗೆ ಮದುವೆ ಮಾಡುತ್ತಾನೆ. ಆದರೆ ಈ ಕಾಲದಲ್ಲಿ ಹುಡುಗ ಹುಡುಗಿಯರು ಸಮಾಧಾನವೇ ಇರುವುದಿಲ್ಲ. ತಂದೆ ತಾಯಿಯರ ಜೊತೆ ನಂಬಿಕೆಯಿಂದ ಸಮಾಧಾನ ಇರುವುದಕ್ಕೆ ಆಗುವುದೇ ಇಲ್ಲ. ತಂದೆ ತಾಯಿಯರ ಮನಸ್ಸನ್ನು ನೋಯಿಸಿ ಅವರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಕೇಳಿದರೆ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ನಮಗೆ ಹಕ್ಕು ಇಲ್ಲವೇ ಎಂದು ಹೇಳುತ್ತಾರೆ. ತಂದೆ ತಾಯಿಗಳಿಗೆ ಅವಮಾನವಾಗುವಂತೆ ನಡೆದುಕೊಳ್ಳುತ್ತಾರೆ. ಆದರೆ ರಾಹೇಲಳು ಹಾಗೆ ಮಾಡಲಿಲ್ಲ ಪ್ರಿಯರೇ. ತನ್ನ ತಂದೆ ಮದುವೆ ಮಾಡಿಕೊಡುವ ತನಕ ತಂದೆಯ ಜೊತೆ ಸಮಾಧಾನದಿಂದ ಕಾದುಕೊಂಡಿದ್ದಳು. ತಂದೆಯ ಗೌರವವನ್ನು ಉಳಿಸಿದಳು. ಸಂತೋಷದಿಂದ ಮದುವೆಯಾದಳು ಪ್ರಿಯರೇ. ಹಾಗಾದರೆ ಯಾಕೋಬನು ಮತ್ತು ರಾಹೇಲನ ಕಥೆ ನಿಮಗೆ ಇಷ್ಟವಾದಲ್ಲಿ
ಒಂದು ಲೈಕ್ ಕೊಟ್ಟು ಶೇರ್ ಮಾಡುವುದನ್ನು ಮರೆಯಬೇಡಿ. ಪ್ರಭು ಯೇಸು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.